ಎಲ್ಲರಿಗೂ ನಮಸ್ಕಾರ. ಸಿನಿ ಎನ್ಸಿ ಕ್ರಿಯೇಷನ್ಗೆ ಸ್ವಾಗತ. ಈ ವರ್ಷದ ಫಸ್ಟ್ ಹಾಫ್ ನಲ್ಲಿ ಕನ್ನಡದ ಯಾವುದೇ ಸ್ಟಾರ್ ಸಿನಿಮಾಗಳು ತೆರೆಗೆ ಬರಲಿಲ್ಲ. ಇದೇ ಕಾರಣಕ್ಕೆ ಚಿತ್ರಮಂದಿರಗಳ ಬಾಗಿಲು ಮುಚ್ಚುವಂತಹ ಪರಿಸ್ಥಿತಿ ಎದುರಾಗಿತ್ತು. ಅಷ್ಟರಲ್ಲಿ KFIಗೆ ಗ್ಲೂಕೋಸ್ ಹಾಕೋ ಹಾಗೆ ಸ್ಯಾಂಡಲ್ವುಡ್ ನ ಬಿಗ್ ಸಿನಿಮಾಗಳ ರಿಲೀಸ್ ಡೇಟ್ ಒಂದೊಂದಾಗಿಯೇ ಅನೌನ್ಸ್ ಆಗುತ್ತಿದೆ. ಈಗಷ್ಟೇ ಸ್ಯಾಂಡಲ್ವುಡ್ ನಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾಗಳ ಆರ್ಭಟ ಶುರುವಾಗುತ್ತಿದೆ. ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ಬಿಟ್ಟು ಸ್ಟಾರ್ ನಟರೆಲ್ಲ 5 ಭಾಷೆಗಳಲ್ಲಿ ಒಟ್ಟೊಟ್ಟಿಗೆ ಪ್ರೇಕ್ಷಕರನ್ನು ರಂಜಿಸಲು ಮನಸ್ಸು ಮಾಡಿವೆ. ಲಾಸ್ಟ್ ಇಯರ್ ಬರಬೇಕಿದ್ದ ಒಂದಷ್ಟು ಸಿನಿಮಾಗಳು ಕೂಡ ಇನ್ನೂ ತಡವಾಗುತ್ತಿದೆ. ಈ ವರ್ಷದ ಸೆಕೆಂಡ್ ಹಾಫ್ ನಲ್ಲಿ KFI ಸಹಜ ಸ್ಥಿತಿಗೆ ಬರುವ ಎಲ್ಲ ನಿರೀಕ್ಷೆ ಇದೆ. ಹಾಗಿದ್ರೆ ಯಾವ ಸಿನಿಮಾ ಯಾವ ಮಂತ್ ನಲ್ಲಿ ರಿಲೀಸ್ ಆಗಬಹುದು? ಸಂಜಯ್ ನಟಿಸಿರುವ ಕೋಟಿ ಸಿನಿಮಾ ಇದೇ ಜೂನ್ 14ಕ್ಕೆ ರಿಲೀಸ್ ಆಗಲಿದೆ. ಈಗಾಗಲೇ ಸಿನಿಮಾದ ಟೀಸರ್ ಸಾಂಗ್ ನಿಂದ ಪ್ರೇಕ್ಷಕರಿಗೆ ನಿರೀಕ್ಷೆ ಮೂಡಿಸಿದೆ. ರಿಯಲ್ ಸ್ಟಾರ್ ಉಪೇಂದ್ರ ಅವರೇ ನಿರ್ದೇಶಿಸಿ ನಟಿಸಿರುವಂತಹ ಚಿತ್ರ UI ಜುಲೈ ತಿಂಗಳಲ್ಲಿ ತೆರೆ ಮೇಲೆ ಬರುವ ಸಾಧ್ಯತೆ ಇದೆ. ಯಾಕಂದ್ರೆ ಇತ್ತೀಚೆಗೆ ಉಪೇಂದ್ರ ಅವರು ಚಿತ್ರದ ರೆಕಾರ್ಡಿಂಗ್ ಆಗಿ ಯುರೋಪ್ಗೆ ಹೋಗಿದ್ರು. ಈಗಾಗಲೇ ಚಿತ್ರದ ಸಾಂಗ್ಸ್ ಮತ್ತೆ ಟೀಸರ್ ಸಿನಿ ಪ್ರಿಯರಿಗೆ ಮೆಚ್ಚುಗೆ ನೀಡಿದೆ. ಜುಲೈ ತಿಂಗಳಲ್ಲಿ ಮಿಸ್ ಆದ್ರೆ ಸೆಪ್ಟೆಂಬರ್ ನಲ್ಲಿ ತೆರೆ ಕಾಣುವ ಸಾಧ್ಯತೆ ಇದೆ. ಶಿವರಾಜ್ ಕುಮಾರ್ ನಟನೆಯ ಭೈರತಿ ರಣಗಲ್ ಸಿನಿಮಾ ಆಗಸ್ಟ್ 15ರಂದು ತೆರೆ ಮೇಲೆ ಬರಲು ಸಜ್ಜಾಗಿದೆ. ಭೈರತಿ ರಣಗಲ್ ಬಿಡುಗಡೆ ದಿನವೇ ಅಲ್ಲು ಅರ್ಜುನ್ ಪುಷ್ಪ 2 ಸಿನಿಮಾ ಸಹ ಟಕ್ಕರ್ ಕೊಡಲು ಸಿದ್ಧವಾಗಿದೆ. ಸುದೀಪ್ ನಟನೆಯ ಮ್ಯಾಕ್ಸ್ ಸಿನಿಮಾದ ಶೂಟಿಂಗ್ ಮುಗಿದಿದೆ. ಆಗಸ್ಟ್ ಕೊನೆ ವಾರ ಅಥವಾ ಸೆಪ್ಟೆಂಬರ್ ಮೊದಲ ವಾರ ಅವರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ತೆರೆ ಮೇಲೆ ಬಂದು ಪ್ರೇಕ್ಷಕರನ್ನು ರಂಜಿಸುತ್ತಾರೆ ಅನ್ನೋ ನಿರೀಕ್ಷೆ ಇದೆ. ಧ್ರುವ ಸರ್ಜಾ ನಟನೆಯ AP ಅರ್ಜುನ್ ನಿರ್ದೇಶನದ ಮಾರ್ಟಿನ್ ಸಿನಿಮಾ ಅಕ್ಟೋಬರ್ 11ಕ್ಕೆ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ. ಆಕ್ಷನ್ ಎಂಟರ್ಟೈನರ್ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಅಬ್ಬರಿಸಲು ಅಖಾಡಕ್ಕೆ ಇಳಿದಿದ್ದಾರೆ. ಮಾರ್ಟಿನ್ಗೆ ಟಕ್ಕರ್ ಕೊಡಲು ತೆಲುಗು ದೇವರಾಜ್ ಸಿನಿಮಾ ಸಹ ಅಕ್ಟೋಬರ್ 10ಕ್ಕೆ ರಿಲೀಸ್ ಆಗುತ್ತಿದೆ. ಜೂನಿಯರ್ NTR ನಟನೆಯ ಆ ಸಿನಿಮಾ ಕೂಡ 5 ಭಾಷೆಗಳಲ್ಲಿ ರಿಲೀಸ್ ಮಾಡಲಾಗಿದೆ. ಮರುದಿನವೇ ಮಾರ್ಟಿನ್ ದರ್ಬಾರ್ ಶುರು ಮಾಡಲು ಮುಂದಾಗಿದ್ದಾರೆ. ಕಳೆದ ವರ್ಷ ಬರಬೇಕಿದ್ದ ಸಿನಿಮಾ ದುನಿಯಾ ವಿಜಯ್ ನಿರ್ದೇಶಿಸಿ ನಟಿಸಿರುವ ಭೀಮಾ ಚಿತ್ರ ನಿರೀಕ್ಷೆ ಹುಟ್ಟಿಸಿದೆ. ಇನ್ನು ಶ್ರೀಮುರಳಿ ನಟನೆಯ ಬಗೀರ ಸಿನಿಮಾ ಕೂಡ ಹೈಪ್ ಕ್ರಿಯೇಟ್ ಮಾಡಿದೆ. ಮುಂಬಾಳೆ ಫಿಲ್ಮ್ಸ್ ಬ್ಯಾನರ್ ನಲ್ಲಿ ಸಿನಿಮಾ ನಿರ್ಮಾಣವಾಗುತ್ತಿದ್ದು ಈ 2 ಸಿನಿಮಾಗಳು ನವೆಂಬರ್ ನಲ್ಲಿ ತೆರೆಗೆ ಬಂದರೂ ಅಚ್ಚರಿ ಪಡಬೇಕಿಲ್ಲ. ದರ್ಶನ್ ನಟನೆಯ ಡೆವಿಲ್ ಚಿತ್ರ ಜೋಗಿ ಪ್ರೇಮ್ ಹಾಗೂ ಧ್ರುವ ಸರ್ಜಾ ಜೋಡಿಯ KD ಚಿತ್ರ, ಇನ್ನು ಧನಂಜಯ್ ಶಿವಣ್ಣ ನಟನೆಯ ಉತ್ತರಾಖಂಡ ಸಿನಿಮಾ ಕ್ರಿಸ್ಮಸ್ ವಿಶೇಷವಾಗಿ ವರ್ಷದ ಕೊನೆಗೆ ಡಿಸೆಂಬರ್ ನಲ್ಲೇ ತೆರೆಗೆ ಬರುವ ಲೆಕ್ಕಾಚಾರಗಳಿವೆ. ಸದ್ಯಕ್ಕೆ 3 ಸ್ಟಾರ್ ಸಿನಿಮಾಗಳು ಮಾತ್ರ ಅಧಿಕೃತವಾಗಿ ಡೇಟ್ ಅನೌನ್ಸ್ ಮಾಡಿದೆ. ಶಿವರಾಜ್ ಕುಮಾರ್ ನಟನೆಯ ಭೈರತಿ ರಣಗಲ್ ಇದೇ ಆಗಸ್ಟ್ 15ರಂದು, ಅಕ್ಟೋಬರ್ 11ಕ್ಕೆ ಧ್ರುವ ಸರ್ಜಾ ನಟನೆಯ ಮಾರ್ಟಿನ್ ಹಾಗೂ ಕ್ರಿಸ್ಮಸ್ಗೆ ದರ್ಶನ್ ನಟನೆಯ ಡೆವಿಲ್ ಚಿತ್ರ. ಆದ್ರೆ ಮತ್ತಷ್ಟು ಸ್ಟಾರ್ ಗಳ ಸಿನಿಮಾಗಳು ಚಿತ್ರೀಕರಣ ಮುಗಿಸಿ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿವೆ. UI, ಭೀಮಾ, ಕೃಷ್ಣಂ ಪ್ರಣಯ ಸಖಿ, ಮ್ಯಾಕ್ಸ್, KD ಸೇರಿದಂತೆ ಇನ್ನೆಲ್ಲವು ಚಿತ್ರಗಳು ಕೂಡ ಸೆಕೆಂಡ್ ಹಾಫ್ ನಲ್ಲಿ ಬರುವ ಸಾಧ್ಯತೆ ಇದೆ. ಎಲ್ಲಾ ಸಿನಿಮಾಗಳು ತಮ್ಮ ಚಿತ್ರದ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ರೆ ಚಿತ್ರರಂಗವನ್ನು ನಂಬಿಕೊಂಡಿರುವವರಿಗೆ ಹಾಗೂ ಸಿನಿ ಪ್ರೇಮಿಗಳಿಗೆ ಒಂದು ಭರವಸೆ ಮೂಡುತ್ತೆ.